ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಬೇಬಿ ಗ್ರಾಮದಲ್ಲಿ ಸುಮಾರು 3,10,00,000 ರೂಪಾಯಿ ವೆಚ್ಚದಲ್ಲಿ ಬೇಬಿ ಕೆರೆ ಅಚ್ಚುಕಟ್ಟು ಪ್ರದೇಶಗಳ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಂಗಳವಾರ ಬೇಬಿ ಕೆರೆಯ ಬಳಿ ಭೂಮಿ ಪೂಜೆ ಸಲ್ಲಿಸಿದರು. ಬೇಬಿ ಕೆರೆಯ ತೂಬು ಕಾಲುವೆ ಅಭಿವೃದ್ಧಿ, ಕೋಡಿ ಹಳ್ಳಕ್ಕೆ ರಕ್ಷಣಾ ಗೋಡೆ ನಿರ್ಮಾಣ ಹಾಗೂ ಚೆಕ್ ಡ್ಯಾಂ ರಕ್ಷಣಾ ಗೋಡೆ ಮತ್ತು ಹಾಗನಹಳ್ಳಿ ಪಿಕ್ ಅಪ್ ಕಾಲುವೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ ಎಂದು ಅವರು ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬೇಬಿ ಮತ್ತೆ ಆಗನಹಳ್ಳಿ ಎರಡು ಕಡೆ ಕಾಮಗಾರಿನ ಚಾಲನೆ, ಮೈನರ್ ಇರಿಗೇಷನ್ ಇಂದ ಒಂದು ಪ್ರಾಜೆಕ್ಟ್ ಅಪ್ರೂವ್ ಆಗಿತ್ತು. 3,10,00,000 ರೂಪಾಯಿ ವೆಚ್ಚದಲ್ಲಿ ಏನು ಪ್ರೊಟೆಕ್ಷನ್ ವಾಲು ಮತ್ತೆ ಇದು ಪಿಕಪ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಮತ್ತೆ ಪಿಕಪ್ ಕೆನಾಲು ಮತ್ತೆ ಇರಿಗೇಷನ್ ಸ್ಲೂಯಿಸ್ ಇದನ್ನಿಷ್ಟನ್ನು ಅಪ್ಗ್ರೇಡ್ ಮಾಡಿ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಇದು ಮತ್ತೆ ಆಗನಹಳ್ಳಿ ಎರಡು ಕಡೆನೂ ಕೆಲಸ ಶುರು ಮಾಡೋಕ್ಕೆ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಇದು ಹೇಳ್ದಂಗೆ ಮುಂಚೆ ಮೈನರ್ ಇರಿಗೇಷನ್ ಪ್ರಾಜೆಕ್ಟು. ಇದರಿಂದ ರೈತರಿಗೆ ಅನುಕೂಲ ಆಯ್ತದೆ. ಮತ್ತೆ ಇಲ್ಲಿ ಏನು ಚೆಕ್ ಡ್ಯಾಮ್ ಇದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಬಂದಿರೋಂಥದ್ದು. ಮತ್ತೆ ವಾಲ್, ಪ್ರೊಟೆಕ್ಟಿವ್ ವಾಲ್ ಅದನ್ನು ಆದರೆ ಇಲ್ಲಿರೋ ಎಲ್ಲ ರೈತರಿಗೆ ಅನುಕೂಲ ಆಗೋಕ್ಕೆ ಈ ಒಂದು ಕೆಲಸನ ಮಾಡಿಸ್ತಾರೆ. ಎಷ್ಟು ಡ್ಯೂರೇಷನ್? 6 ಮಂತ್ಸ್ ಇದೆ. 6 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗಿ ಈಗ ನೀರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಇವಾಗ ಫಾಸ್ಟ್ ಆಗಿ ಶುರು ಮಾಡಿಸ್ತಾರೆ. ಅದಕ್ಕೋಸ್ಕರ ಇವಾಗಲೇ ಶುರು ಮಾಡಿ ಕೆಲಸನ ಆದಷ್ಟು ಬೇಗ ಮುಗಿಸ್ತಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬಗ್ಗೆ ಡೈರೆಕ್ಷನ್ ಎಲ್ಲ ಹೇಳಿದ್ವಿ ಸರ್. ಇದನ್ನ ಇಲ್ಲೇ ಇಂಜಿನಿಯರ್ಗಳಿದ್ದಾರೆ, ಅವ್ರಿಗೆ ಯಾವ ಥರ, ಯಾಕಂದರೆ ಕೆಲವು ಕಡೆ ನಾವು ನೋಡಿದ್ದೀವಿ, ಅದನ್ನು ರೀವರ್ಕ್ ಮಾಡಿಸಿದ್ದೀವಿ. ಚೆಕ್ ಡ್ಯಾಮ್ಗಳು ಸುಮ್ಮನೆ ಏನೋ ಉದುರಿಸ್ಬಿಟ್ಟು ಹೋಗಿದ್ರು. ಹೋಗಿ ನಾವೇ ಪರಿಶೀಲನೆ ಮಾಡಿದಾಗ ಏನು ಕಾಂಕ್ರೀಟ್ ಸರಿಗೆ ಹಾಕಿರಲಿಲ್ಲ. ಅದನ್ನೆಲ್ಲ ವಾಪಸ್ ಮಾಡಿಸಿದ್ವಿ. ಅದೇ ರೀತಿ ಇಲ್ಲೇನಾದರೂ ಆಗತ್ತಾ ಇಲ್ಲ ನೋಡಿಕೊಂಡು ಒಳ್ಳೆ ಕಾಂಟ್ರಾಕ್ಟರು ಕೆಲಸ ಮಾಡ್ತಾರೆ. ಬೇರೆ ಕಡೆ ಮಾಡಿರೋದು ನೋಡಿದ್ದೀವಿ ಮಂಡ್ಯದವರು. ಸೊ ಮಾಡ್ತಾರೆ ಸರ್. ಈಗ UGDದು ನೀವು ಕೆಲಸ ಮಾಡ್ತಾ ಇದ್ದೀರಾ, ಈಗ ಮೊನ್ನೆ ಒಂದು ವಾರದಲ್ಲಿ ಜಪ್ತಿ ಆಗೈತೆ, ರೈತರು ಬಾಕಿ ಹಣ ಕೊಡಬೇಕು ಅಂತ. ಸೊ ಅದು UGDದು ಆಗಲೇ ಈಗ FD ಅಲ್ಲಿ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಬೇಕಾಗಿತ್ತು. ಸೊ ಆ ದುಡ್ಡು ಬಿಡುಗಡೆನ FD ಅಲ್ಲಿ ಅಂಡರ್ ಸೆಕ್ರೆಟರಿ ಹೋಗಿ ಇವತ್ತು ನಿನ್ನೆ ಎಲ್ಲ ಅಪ್ರೂವ್ ಮಾಡಿಸಿದ್ದೀವಿ. ಅದನ್ನ ಬಿಡುಗಡೆ ಮಾಡೋಕ್ಕೆ ಮೊನ್ನೆ DC ಅವ್ರ ಗಾಡಿನೇ ಜಪ್ತಿ ಮಾಡೋಕ್ಕೆ ಬಂದಿದ್ದು ನಿಮ್ಮೆಲ್ಲರ ಮಾಹಿತಿ ಇದೆ. ಸೊ ಅದನ್ನ ಇಮಿಡಿಯೇಟ್ ಆಗಿ ದುಡ್ಡು ರಿಲೀಸ್ ಮಾಡ್ಸೋಕ್ಕೋಸ್ಕರ ಬಂದಿದ್ವಿ. ಅದು ಕೋರ್ಟಿಂದ ಆದೇಶ ಇದೆ. ಕೋರ್ಟಿಂದ ಆದೇಶದ ಪ್ರಕಾರ ಅವ್ರು ಬಂದಿದ್ರು. ಆದರೆ ಅದನ್ನ ಏನು ಗೌರ್ಮೆಂಟಿಂದ ರಿಲೀಸ್ ಮಾಡಿಸ್ಬೇಕು. ಅದೇ ಅಪ್ರೂವ್ ಆಗಿ ಇಟ್ಟಿದ್ರು, ಅದು ರಿಲೀಸ್ ಆಗಿರಲಿಲ್ಲ ಅಷ್ಟೇ. ಏನು ಹೊಸದಾಗೇನು ಸರ್ಕಾರದಿಂದ ದುಡ್ಡು ಕೇಳ್ತಲ್ಲ, ಇರೋ ದುಡ್ಡನ್ನ ರಿಲೀಸ್ ಮಾಡಿಸ್ತಾರೆ. ಏನಂದ್ರೆ ಸರ್, ಈಗ ಹೇಮಾವತಿಗೂ ಹಂಗೆ ನೀರು ಬಿಡಿ ಅಂತ. ಹೇಮಾವತಿದು ಈಗಾಗಲೇ ಮಾತಾಡಿದೆ. ಅದನ್ನೆಲ್ಲ ಎರಡು ವಿಷಯ ಇಲ್ಲೇ ಇದೆ. ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೇಜರ್ ಆಗಿ ನಾವು ತಗೊಂಡಿರೋದು ಈಗಾಗಲೇ ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ನ ಬರಕ್ಕೆ ಹೇಳಿದೀವಿ. ಮೈನರ್ ಇರಿಗೇಷನ್ನು, ಈ VC ಅವರು, ಹೇಮಾವತಿ ಅವರು ಇಷ್ಟು ಜನ ಕರೆಸಿ ನಮ್ಮ ಕೆರೆ ಕಟ್ಟೆಗಳಿಗೆ ಏನು ನೀರು ತುಂಬಿಸ್ಬೇಕು ಅದಕ್ಕೆ ನಾವು ಕ್ರಮ ವಹಿಸ್ಬೇಕು. ಪ್ಲಸ್ ಈಗ ಹೇಮಾವತಿಯಿಂದ ಈಗೇನು ಆಲ್ಮಟ್ ಇದರಿಂದ ಏನು ಮೇಲ್ಗಡೆ ನೀರು ಬಂದಿದೆ. ಈಗ ನೀರಿರೋದ್ರಿಂದ ಈ ಕಡೆ ಹೇಮಾವತಿ ಕೆರೆಗಳಿಗೆ, ದುದ್ದ ಭಾಗಕ್ಕೆ ಮತ್ತೆ ನಮ್ಮ ಮೇಲ್ಕೋಟೆ ಭಾಗಕ್ಕೆ ಮತ್ತೆ ಚಿನ್ಕುಳಿ ಭಾಗಕ್ಕೆ ಏನಿದೆ ಅಲ್ಲಿಗೆ ಕೆರೆಕಟ್ಟೆಗಳು ತುಂಬಿಸೋಕ್ಕೆ ಈಗಾಗಲೇ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅದನ್ನ ಡೈರೆಕ್ಷನ್ ಯಾವ ಥರ ಕೊಡಬೇಕು ಅಂತೇಳಿ ಮಧ್ಯಾಹ್ನದ ಮೀಟಿಂಗ್ ಕರೆದಿದ್ದೀವಿ.